ನಮಸ್ತೆ. ಇವತ್ತು ಗುರುವಾರ ಅಮಾವಾಸ್ಯೆ ಆಗಿರೋದ್ರಿಂದ ಇದು 4ನೇ ವಾರ ನಾವು ಗುರು ರಾಘವೇಂದ್ರ ಮಠಕ್ಕೆ ಹೋಗ್ತಾ ಇರೋದು. ಹಂಗಾಗಿ ಹೋದ್ರೆ ಜನ ಕಾಲಿಡಕ್ಕೆ ಜಾಗನೂ ಇಲ್ಲ, ಗಾಡಿ ನಿಲ್ಸೋಕ್ಕೂ ಕೂಡ ಜಾಗ ಇಲ್ಲ, ಅಷ್ಟು ಜನ. ಚೆನ್ನಾಗಿ ದರ್ಶನ ಎಲ್ಲ ಆಯಿತು, ತುಂಬ ಚೆನ್ನಾಗಿ. ಅಲ್ಲಿಂದ ಸ್ವಲ್ಪ ಪ್ರಸಾದನೂ ಕೂಡ ತಿನ್ಕೊಂಡು ನಾವು ಅಲ್ಲಿಂದ ಬಂದ್ವಿ. ಅಲ್ಲಿಂದ ಬರಬೇಕಾದ್ರೆ ಮಾವಿನ ಹಣ್ಣಂತೂ ನಾನು ಈ ಥರ ಮ್ಯಾಂಗೋನ ನೋಡೇ ಇಲ್ಲ, ಫಸ್ಟ್ ಟೈಮು. 1 kg ತೊಗೊಳಕ್ಕೆ ಹೋಗಿ 2 kg ತೊಗೊಂಡು ಬಂದೆ. ಸ್ವಲ್ಪ ಹಣ್ಣೆಲ್ಲ ತೊಗೊಂಡು ಬಂದೆ, ಜೊತೆಗೆ ನಾನು ನುಗ್ಗೆ ಸೊಪ್ಪನ್ನು ಕೂಡ ತೊಗೊಂಡು ಬಂದೆ. ಇವಾಗ 1 ಗಂಟೆ ಆಗಿತ್ತಲ್ವ ಅಡುಗೆ ಎಲ್ಲ ಆದ ನಂತರ. ಮಕ್ಕಳಿಗೆ 4 ಗಂಟೆಗೆ ಅವರು ಸ್ಪೋರ್ಟ್ಸ್ಗೆ ಹೋಗ್ಬೇಕಾದ್ರೆ ಸ್ವಲ್ಪ ಡ್ರೈ ಫ್ರೂಟ್ಸು ಮಿಲ್ಕ್ ಶೇಕ್ ಮಾಡ್ಕೊಡೋಣ ಅಂತ ಅಂದ್ಬಿಟ್ಟು ನೆನೆ ಹಾಕ್ಕೊಳ್ತಾ ಇದ್ದೀನಿ. ಅದಕ್ಕೆ ನಾನು ಕುಂಬಳಕಾಯಿ ಸೀಡ್ಸು ಮತ್ತು ಕರ್ಬೂಜ ಸೀಡ್ಸು ಇದನ್ನೆಲ್ಲ ನೆನೆ ಹಾಕಿದ್ರೆ ತುಂಬಾ ಒಳ್ಳೆಯದು. ನುಗ್ಗೆ ಸೊಪ್ಪು, ನುಗ್ಗೆಕಾಯಿಯಿಂದನೂ ತುಂಬಾ ನ್ಯೂಟ್ರಿಷನ್ ಇರೋವಂಥದ್ದು. ಇದನ್ನು ನಾವು ಪೌಡ್ರ್ ಮಾಡಿ ಬೇಕಾದರೂ ಬಳಸ್ಬೋದು. ಎಷ್ಟೊಂದು ರೆಸಿಪಿಗಳನ್ನ ಕೂಡ ಮಾಡ್ಬೋದು. ಸಂಜೆ ಮಳೆ ಬರೋಂಗಿದೆ, ಹಂಗಾಗಿ ಪಕೋಡ ಮಾಡೋಣ ಅಂತ ಅಂದ್ಬಿಟ್ಟು ಬಿಡಿಸಿ ಇಟ್ಕೋತಾ ಇದ್ದೀನಿ. ಫ್ರೆಶ್ ಆಗಿದ್ರೆ ತುಂಬ ಚೆನ್ನಾಗಿರುತ್ತೆ ಪಕೋಡ. ಒಂದ್ಸಲಿ ಟ್ರೈ ಮಾಡಲೇಬೇಕು. ಬೇಳೆ ಜೊತೆಗೆ ಹಾಕೂ ಕೂಡ ಸಾಂಬಾರನ್ನ ಮಾಡ್ಕೊಳ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್.